ರಾಮನಾಮದಿಂದ ಸಮುದ್ರವನ್ನೂ ದಾಟಬಲ್ಲೆ ಎಂಬ ನಂಬಿಕೆಯಿಂದ ಜಗತ್ತಿನಲ್ಲಿ ಏನನ್ನಾದರೂ ದಾಟಬಹುದು. ಇದಕ್ಕೆ ಪ್ರೇರಣೆಯೇ ರಾಮ. ಪುನೀತನಾದೆ ತಂದೆ. ನನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ. ಪ್ರಭು ರಾಮಚಂದ್ರ, ಹಿಂದೆ ನಾನು ಪ್ರಾಣತ್ಯಾಗ ಮಾಡುತ್ತೇನೆ. ನನಗೆ ಮುಕ್ತಿ ಕೊಡು ತಂದೆ. ಗುರುಗಳೇ, ನೀವು ಹಿರಿಯರು, ನೀವು ನಮ್ಮ ಕಾಲಿಗೆ ಬೀಳದ. ನಮಗೆ ನಾಟಕ ಹೇಳ್ಕೊಟ್ಟು ಗುರುಗಳು ನೀವು. ನಾವೇನೋ ಅದೇ ಗುಂಗಲ್ಲಿದ್ವಿ, ಅದೇ ಗುಂಗಲ್ಲಿ ನಾಟಕ ಹೇಗಾಯ್ತು ಅಂತ ಹೇಳೋಣ ಅಂತ ಬಂದ್ವಿ. ನೀವು ನಮ್ಮ ನಿಜವಾದ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಅಂತ ಅನ್ಕೊಳ್ತಾ ಇದ್ದೀರಲ್ಲ. ಇಲ್ಲಪ್ಪ, ನನ್ನ ದೃಷ್ಟಿಗೆ ನೀವೆಲ್ಲರೂ ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ, ಆಂಜನೇಯರಾಗಿಯೇ ಕಂಡಿರಿ. ಅದೇನು ತೇಜಸ್ಸು, ಅದೇನು ವರ್ಚಸ್ಸು, ಅದೇನು ಓಜಸ್ಸು. ರಾಮ 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 ರಾಮ. ಇರಲಿ, ನಾಟಕ ಹೇಗಾಯ್ತು? ನಾಟಕ ಹೆಂಗಾಯ್ತು ಅಂದಳಿ ಕೇಂದ್ರ ಎಲ್ಲ ಮರ್ರೆ. ಜನರ ಚಪ್ಪಾಳಿಗೆ ತಾರ್ಸಿ ಕಿತ್ಕೊಂಡು ಹೋಗೋದೊಂದು ಬಾಕಿ. ಜನ ಹೌದು ಗುರುಗಳೇ, ಅಭಿನಯದ ಗಂಧಗಾಳಿನೇ ಗೊತ್ತಿಲ್ಲ ನಮಗೆ. ಅಂಥದ್ರಲ್ಲಿ ನಿಮ್ಮ ಮಹತ್ವಾಕಾಂಕ್ಷೆನ ಪೂರೈಸೋದಕ್ಕೆ ನಾವುಗಳು ಕಲಾವಿದರಾಗ್ಬಿಟ್ವಿ. ಆದರೆ ಜನಗಳ ಚಪ್ಪಾಳೆ ಕಲಾವಿದನಿಗೆ ಎಷ್ಟು ಹುಮ್ಮಸ್ಸು ಕೊಡುತ್ತೆ ಅನ್ನೋದು ನಮಗೆ ಇವತ್ತು ಗೊತ್ತಾಯಿತು. ಅದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಗುರುಗಳೇ, ಅಂತೂ ನಿಮ್ಮ ಆಸೆ ಈಡೇರಿ ಬಿಡ್ತಲ್ಲ. ಬೆಂಗಳೂರಿಗೆ ಬಂದು ನಾಟಕ ಮಾಡಿ ಜನಗಳನ್ನೆಲ್ಲ ಮತ್ತೆ ರಂಗಭೂಮಿ ಕಡೆ ಕರ್ಕೊಂಡ್ಬರ್ಬೇಕು ಅನ್ನೋ ಆಸೆ ನೆರವೇರಿ ಬಿಡ್ತು. ಬಣ್ಣ ಹಚ್ಚಿ ಜೀವನ ಪೂರ್ತಿ ಬದುಕ್ಬೋದು. ಕೊನೆಗೂ ಅಪ್ಪಯ್ಯನ ಆತ್ಮಕ್ಕೆ ಶಾಂತಿ ಸಿಕ್ಕೇ ಬಿಡ್ತು. ಇದೆಲ್ಲ ನಿನ್ನಿಂದ ಆಯ್ತು ಶಿವು. ಯಾವುದೇ ಕೆಲಸದ ಜೊತೆಗೆ ಆಸಕ್ತಿ, ಆಶೀರ್ವಾದ ಇದ್ದರೆ ಅದನ್ನು ಸೋಲ್ಸೋಕೆ ಸಾಧ್ಯ ಇಲ್ಲ ಅಂತ ನೀನು ನಿರೂಪಿಸ್ಬಿಟ್ಟೆ. ಎಲ್ಲ ಶ್ರೀರಾಮನ ಮಹಿಮೆ. ರಾತ್ರಿ ಪೂರ್ತಿ ಯಾರೂ ನಿದ್ದೆ ಮಾಡಿಲ್ಲ. ನೀವು ಅಷ್ಟೇ ಜಪ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಬನ್ನಿ, ನಾನು ತಿಂಡಿಗೆ ವ್ಯವಸ್ಥೆ ಮಾಡ್ತೀನಿ. ಹಾಂ, ಬನ್ನಿ. ಭಗವಂತ, ನಿನ್ನ ಅಪ್ಪಣೆ ಇಲ್ಲದೆ ನಾನೇನೂ ಮಾಡಲ್ಲ. ಈ ಸರಿ ನಿನ್ನ ಅಪ್ಪಣೆ ಜೊತೆ ಆಶೀರ್ವಾದನೂ ಸಿಕ್ತು, ಶ್ರಮಕ್ಕೆ ತಕ್ಕ ಪ್ರತಿಫಲನೂ ಸಿಕ್ತು. ಶಿವಪ್ರಸಾದ್, ಭಗವಂತ, ಕಲಾವಿದ ಕಲೆಯನ್ನು ಬಿಡಬಹುದೇ ವಿನಃ ಕಲೆ ಕಲಾವಿದನ ಕೈಯನ್ನು ಬಿಡುವುದಿಲ್ಲ. ಈ ಕಷ್ಟ ಕಾರ್ಪಣ್ಯಗಳು ಕಲಾವಿದನ ಕೊನೆಯ ಹಂತದವರೆಗೂ ಇದ್ದೇ ಇರುತ್ತೆ. ಮೊದಲ ಹಂತದಲ್ಲಿ ಯಶಸ್ಸಿನ ಕಡೆಗೆ ಕಷ್ಟ, ಯಶಸ್ಸಿನ ನಂತರ ಯಶಸ್ಸನ್ನು ಉಳಿಸಿಕೊಳ್ಳುವ ಕಷ್ಟ. ಓಡುತ್ತಿರುವ ಕಾಲ, ಹೊಚ್ಚ ಹೊಸ ತಂತ್ರಜ್ಞಾನ, ತ್ವರಿತವಾದ ಮನೋರಂಜನಾ ಪ್ರಾಕಾರಗಳು ರಂಗಭೂಮಿಯ ಕಡೆಗೆ ಮುಖ ಮಾಡದಂತೆ ಮಾಡಿದರೂ ನಿನ್ನಂಥವರಿಂದ ರಂಗಭೂಮಿ ಬಾನೆತ್ತರಕ್ಕೆ ಹಾರಬಲ್ಲ ಎಲ್ಲ ಅವಕಾಶಗಳೂ ಇವೆ. ಕಲಾವಿದರಿಗೆ ನೀನು ಕೊಟ್ಟ ಗೌರವ, ಸಹಕಾರದಿಂದ ನಾನು ತೃಪ್ತನಾಗಿದ್ದೇನೆ. ಇದಕ್ಕೆ ಪುರಸ್ಕಾರವಾಗಿ ನಿನಗೆ ಒಂದು ಅಚ್ಚರಿಯ ಉಡುಗೊರೆ ಕಾದಿದೆ. ಆಹಾ ಭಗವಂತ, ನೀನು ತೃಪ್ತಿಯಾಗೋದೇ ನನಗೆ ಉಡುಗೊರೆ. ಅಂಥದ್ರಲ್ಲಿ ಅಚ್ಚರಿಯ ಉಡುಗೊರೆನಾ? ಆದರೂ ನೀನು ಕೊಡೋವರೆಗೂ ತಾಳ್ಮೆಯಿಂದ ಕಾಯಕ್ಕೆ ನನಗೆ ತಾಳ್ಮೆ ಇಲ್ಲ. ಕುತೂಹಲ ತಡೆಯೋಕ್ಕಾಗ್ತಾ ಇಲ್ಲ. ಏನು ಹುಡುಗರ ಭಗವಂತ? ಆಹಾ, ಕಾಯಲೇಬೇಕಾ? ನಿದ್ದೆಗೆಟ್ಟು ನಾಟಕ ಮಾಡಿದಕ್ಕೂ ಬಿಸ್ನೆಸ್ ನಾನಕ್ಕೂ ಈಗ ನಿದ್ದೆ ಎಳಿತಾ ಇದೆ. ರೀ ಹಾಗಂತ ಹೋಗಿ ಮಲಗ್ ಬಿಡಬೇಡಿ. ಹೋಗಿ ದೇವ್ರಿಗೆ ಕೈ ಮುಗಿದ್ ಬನ್ನಿ, ತಿಂಡಿ ಮಾಡ್ಕೊಡ್ತೀನಿ, ತಿಂದು ಆಮೇಲೆ ಮಲ್ಕೊಳ್ಳಿ. ಮಧ್ಯಾಹ್ನ ಎದ್ರು ನಡೆಯುತ್ತೆ. ನಾನು ಅಡುಗೆ ಮಾಡ್ತಾ ಇಲ್ಲ ಇವತ್ತು. ಅಯ್ಯೋ, ತಿಂದರೆ ನಿದ್ದೆ ಹೊರಟೋಗ್ಬಿಡ್ತೆಗಿರಿ. ಮಕ್ಕಳಲ್ಲಿ ಕಾಣ್ತಾ ಇಲ್ಲ. ಸ್ಕೂಲ್ಗೆ ಹೋಗಾಯ್ತು. ಅಪ್ಪ ಹಾಲು ತರೋದಕ್ಕೆ ಹೋಗಿದ್ದಾರೆ. ಅಮ್ಮ, ಇದ ಹಾಲು ತಗೊಳಮ್ಮ, ಬೇಗ ಕಾಫಿ ಮಾಡಿಕೊಡಮ್ಮ. ನಿದ್ದೆ ಬರ್ತಾ ಇದೆ. ತಿಂಡಿ ಗಿಡ್ಡಿ ಏನು ಬೇಡ ನನಗೆ. ಸರಿ ಆಯ್ತು. ಕೊರಿಯರ್
ನೀನೇನಾದ್ರು ಆರ್ಡರ್ ಕೊಟ್ಟಿದ್ಯಮ್ಮ? ಇಲ್ಲ ಮಾವ, ಪ್ರಣೀನು ಏನೋ ಆರ್ಡರ್ ಮಾಡಿರ್ಲಿಲ್ಲ ಅನ್ಸತ್ತೆ. ಏನ್ ಕೊರಿಯರ್ ಬಂದಿರ್ಬೋದು? ಶಿವಕೃಪಾ. ಅಪ್ಪ ಗಿರಿ, ಈ ಕೊರಿಯರ್ ಬಂದಿರೋದು ಅಯೋಧ್ಯೆಯಿಂದ. ಅಯೋಧ್ಯೆಯಿಂದನಾ? ಮಂತ್ರಾಕ್ಷತೆ ಪ್ರಸಾದ. ಮಂತ್ರಾಕ್ಷತೆ? ರಾಮ 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 ರಾಮ. ಅಯ್ಯೋ ರಾಮ, ಸಾಕ್ಷಾತ್ ಶ್ರೀರಾಮಚಂದ್ರವೇ ನಮ್ಮ ಮನೆಗೆ ಬಂದಾಗಾಯ್ತು. ನಾವೇ ಪುಣ್ಯವಂತರು. ಹೌದು, ನಾವು ಪುಣ್ಯವಂತರು. ಗಿರಿ, ಇದನ್ನ ದೇವ್ರ ಮೇಲೆ ಇಡು, ಒಟ್ಟಿಗೆ ಪೂಜೆ ಮಾಡೋಣ. ಸರಿ ರೀ, ಆಯ್ತು. ಆಪಾದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮ್ ಭೂಯೋ ಭೂಯೋ ನಮಾಮ್ಯಂ. ಹಾ, ನಿನ್ನೆ ಅಷ್ಟೇ ರಾಮಾಯಣ ನಾಟಕ ಮಾಡಿದ್ವಿ. ಇವತ್ತಾಗಲೇ ರಾಮ ಮಂದಿರನೇ ಮನೆಗೆ ಬಂದಿದೆ. ಎಷ್ಟು ಜನ್ಮದ ಪುಣ್ಯ ಮಾಡಿದ್ದು ಏನೋ. ಭಗವಂತ ನನಗೆ ಉಡುಗೊರೆ ಬರುತ್ತೆ ಅಂತ ಹೇಳಿದ್ದ. ಆ ಉಡುಗೊರೆ ಇದೇನಾ ಭಗವಂತ? ಊರಿನ ದೊರೆಗೆ ಉಡುಗೊರೆನ ಶಿವಪ್ರಸಾದ್. ಭಗವಂತ? ಏನ್ ಭಗವಂತ, ನಾನು ದೊರೆನಾ? ಹೌದು ಶಿವಪ್ರಸಾದ್. ದೊರೆಯ ಜವಾಬ್ದಾರಿಯನ್ನು ತನ್ನನ್ನು ನಂಬಿ ಬಂದವರನ್ನು ಕೈ ಹಿಡಿದು ಇಷ್ಟಾರ್ಥಗಳನ್ನು ನೆರವೇರಿಸುವುದು. ನಿನ್ನನ್ನು ನಂಬಿ ಬಂದ ಕಲಾವಿದರ ಕೈ ಹಿಡಿದು ಅವರ ಆಸೆಯನ್ನು ನೀನು ಈಡೇರಿಸಿದ್ಯಾ ಅಂದಮೇಲೆ ನೀನು ದೊರೆನೇ ತಾನೆ. ಭಗವಂತ, ದೊರೆ ಅನ್ನೋ ಪದನೇ ಭಾರವಾಗಿದೆ. ಅದು ನಿನಗೇ ಇರಲಿ. ಶಿವಪ್ರಸಾದ್, ಪಟ್ಟಾಗ್ಲಿ ಪಟ್ಟವಾಗ್ಲಿ ಬಿಟ್ಟು ಕೊಡುವ ಗುಣ ಬಹಳಷ್ಟು ಜನರಿಗೆ ಬರುವುದಿಲ್ಲ. ಧರ್ಮದ ಹಾದಿಯಲ್ಲಿ ನ್ಯಾಯ, ನೀತಿ, ಪ್ರಾಮಾಣಿಕತೆಯನ್ನು ಬಿಟ್ಟುಕೊಡದವರಿಗೆ ಮಾತ್ರ ಈ ಗುಣ ಬರಲು ಸಾಧ್ಯ. ಅದನ್ನು ತನ್ನ ಜೀವನದಿಂದಲೇ ತೋರಿಸಿಕೊಟ್ಟವನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ಅಯೋಧ್ಯೆಯ ಪಟ್ಟವನ್ನು ಕ್ಷಣಾರ್ಧವೂ ಯೋಚಿಸದೆ ಬಿಟ್ಟುಕೊಟ್ಟಿದ್ದು ರಾಮ. ಅರಮನೆಯಲ್ಲಿಯೇ ಇರುವೆನೆಂದು ಪಟ್ಟು ಹಿಡಿಯದೆ ಪಟ್ಟವನ್ನು ಬಿಟ್ಟುಕೊಟ್ಟು ಉಟ್ಟ ಉಡುಗೆಯಲ್ಲಿ ವನವಾಸಕ್ಕೆ ಹೋಗಿದ್ದು ರಾಮ. ತನ್ನನ್ನು ನಂಬಿ ಬಂದ ಸುಗ್ರೀವನಿಗೆ ನ್ಯಾಯ ಕೊಡಿಸಿದ್ದು ಶ್ರೀರಾಮ. ಕಾದು ಕುಳಿತ ಶಬರಿಗೆ ದರ್ಶನ ನೀಡಿದ್ದು ರಾಮ. ಒಡಲಲ್ಲೆಲ್ಲ ರಾಮಮಯವಾದ ಹನುಮನಿಗೆ ಒಡೆಯನಾಗಿದ್ದು ರಾಮ. ತನ್ನ ಹೃದಯದೊಡತಿಗೆ ಜೀವನವನ್ನೇ ಮುಡುಪಾಗಿಟ್ಟು ಏಕಪತ್ನಿ ವ್ರತಸ್ಥನಾಗಿದ್ದು ರಾಮ. ತನ್ನ ನಡೆಯಿಂದ, ತನ್ನ ನುಡಿಯಿಂದ, ಪ್ರತಿ ಕ್ಷಣದಲ್ಲೂ, ಪ್ರತಿ ಮಾತಿನಲ್ಲೂ, ಪ್ರತಿ ಹೆಜ್ಜೆಯಲ್ಲೂ ಉತ್ತಮರಾಗಿ ಬದುಕುವುದು ಹೇಗೆಂದು ತೋರಿಸಿಕೊಟ್ಟವನು ಶ್ರೀರಾಮ. ಮಗನಾಗಿ, ಅಣ್ಣನಾಗಿ, ಪತಿಯಾಗಿ, ಗುರುವಾಗಿ, ಶಿಷ್ಯನಾಗಿ, ದೊರೆಯಾಗಿ ಹೇಗಿರಬೇಕೆಂದು ತಾನೇ ಮಾಡಿ ತೋರಿಸಿದವನು ಶ್ರೀರಾಮ. ಶತ್ರುವಿನ ಅನುಭವದ ಮಾತುಗಳನ್ನು ನೀತಿಯಾಗಿ ಪಡೆದುಕೊಳ್ಳಬೇಕೆಂಬ ನಿರಹಂಕಾರ ನಡೆಯನ್ನು ತೋರಿಸಿಕೊಟ್ಟವನು ಶ್ರೀರಾಮ. ಎಲ್ಲ ಇದ್ದು ಬದುಕಿದವನು ರಾಮ. ಏನು ಇಲ್ಲದೆಯೂ ಬದುಕಿ ತೋರಿಸಿದವನು ರಾಮ. ಕೊನೆಯದಾಗಿ ಒಂದು ಮಾತು, ಅವಕಾಶ ಇದ್ದರೂ ಎಡವದೆ ಆಕಾಶದೆತ್ತರಕ್ಕೆ ಆಸರೆಯಾಗಿ ಬೆಳೆದು ನಿಂತವನು ಒಬ್ಬನೇ. ಅದು ಉತ್ತಮರೋಳ್ ಸರ್ವೋತ್ತಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಆದರ್ಶವನ್ನು ಪಾಲಿಸುವುದು ಬಹಳ ಕಷ್ಟ. ಅದರಲ್ಲೂ ಈ ಕಲಿಗಾಲವೆಂಬ ಜಗವೆಂಬ ನಾಟಕ ಮಂದಿರದಲ್ಲಿ ಇನ್ನೂ ಕಷ್ಟ. ಒಬ್ಬೊಬ್ಬರದ್ದು ಒಂದೊಂದು ಪಾತ್ರ. ಆ ಪಾತ್ರದ ನಿರ್ವಹಣೆಗೆ ಒಮ್ಮೆಯಾದರೂ ಮೋಸ, ಸುಳ್ಳು, ವಂಚನೆ, ದ್ರೋಹ ಎಸಗದೇ ಇರಲಾರರು. ಇಷ್ಟೂ ಕಷ್ಟದ ನಡುವೆಯೂ ತನ್ನ ಪಾತ್ರ ಅನ್ಯಾಯವನ್ನು ಬಯಸಿದರೂ ಕೂಡ ನ್ಯಾಯವಾಗಿಯೇ ಬದುಕುತ್ತಾ, ಇಷ್ಟೂ ಆದರ್ಶಗಳನ್ನು ಪಾಲಿಸುತ್ತಾ, ತನ್ನ ಅಂತರಾತ್ಮಕ್ಕೆ ಬದ್ಧವಾಗಿ ನಡೆದುಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಶ್ರೀರಾಮನ ಅಂಶವಿದೆ. ಅವರಿರುವ ಪ್ರತಿ ಮನೆಯೂ ಕೂಡ
ಶ್ರೀರಾಮ ಮಂದಿರವೇ ಆಗಲಿದೆ. ರಾಮನಂತಹ ಪತಿ ಬೇಕಿದ್ದರೆ ಮೊದಲು ನೀವು ಸೀತೆಯ ಆದರ್ಶವನ್ನು ಪಾಲಿಸಬೇಕು. ರಾಮನಂತಹ ಅಣ್ಣ ಬೇಕಿದ್ದರೆ ಮೊದಲು ನೀವು ಲಕ್ಷ್ಮಣನಂತಹ ತಮ್ಮನಾಗಬೇಕು. ರಾಮನಂತಹ ಒಡೆಯ ಬೇಕಿದ್ದರೆ ನೀವು ಹನುಮನ ಹಾಗೆ ಸೇವೆಗೆ ಸಿದ್ಧರಾಗಿರಬೇಕು. ಗಟ್ಟಿಯಾಗಿ ಅಂದುಕೊಂಡರೆ ಇಲ್ಲಿ ಎಲ್ಲವೂ ಸಾಧ್ಯ. ಅಂದುಕೊಳ್ಳುವುದಾದರೆ ಮನೆ ಮಂದಿರವಾಗಲಿ ಅಂದುಕೊಳ್ಳಿ. ಆಗುವುದಾದರೆ ನೀವೇ ರಾಮನಾಗುವೆ ಅಂದುಕೊಳ್ಳಿ. ಅದರಂತೆಯೇ ನಡೆದುಕೊಳ್ಳಿ. ರೀ 5 ನಿಮಿಷ ಮಲಗ್ತೀನಿ ಅಂತ ಹೇಳಿದ್ರಿ, 2 ಗಂಟೆ ಆಗಿದೆ, ಇನ್ನೂ ಕೆಲಸ ಮಾಡ್ತಿದ್ದೀರಲ್ಲ, ಮಲಗಲ್ವಾ? ಅದು ನಾಳೆ ಆಫೀಸಲ್ಲಿ ಪ್ರೆಸೆಂಟೇಷನ್ ಇದೆ ಗಿರಿ, ಅದನ್ನು ರೆಡಿ ಮಾಡ್ತಾ ಇದ್ದೆ. ಬಡ್ಕೊಂಡೆ ದಾನ ಮಾಡಿ, ಆದರೆ ದೇಹಿ ಅನ್ನೋ ಮಟ್ಟಕ್ಕೆ ದಾನ ಮಾಡಬೇಡಿ ಅಂತ. ಕೇಳ್ತೀರಾ ನನ್ನ ಮಾತು? ಅಲ್ಲ ರೀ, ಅಷ್ಟು ಪ್ರೀತಿಯಿಂದ ನಿಮ್ಮ ಫ್ರೆಂಡು ಮಲೇಷ್ಯಾದಿಂದ ತಂದ್ಕೊಟ್ಟಿರೋ ಲ್ಯಾಪ್ಟಾಪ್ನ ಪ್ರೆಸೆಂಟೇಷನ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಏನು ಹೇಳಲಿ ನಿಮಗೆ ನಾನು? ರೀ, ಸ್ನೇಹ ಅಮರ, ನೆನಪಿರ್ಲಿ. ಅಯ್ಯೋ ಗಿರಿ, ನಾನೇನು ಈ ಲ್ಯಾಪ್ಟಾಪ್ನ ಗಿಫ್ಟ್ ಬಾಕ್ಸ್ ಎಲ್ಲ ಹಾಕಿ ಪ್ರೆಸೆಂಟೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಾ? ನಾಳೆ ಆಫೀಸಲ್ಲಿ ನನಗೆ ಮೀಟಿಂಗ್ ಇದೆ, ಆ ಮೀಟಿಂಗಲ್ಲಿ ನಾನೊಂದು ಪ್ರೆಸೆಂಟೇಷನ್ ಕೊಡಬೇಕು, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ PPT. ಅದೇ. ಓ, ಆ ಪ್ರೆಸೆಂಟೇಷನಾ? ಗೊತ್ತಾಗ್ಲಿಲ್ಲ ರೀ, ನಾವು ಮಿಡ್ಲ್ ಕ್ಲಾಸ್ ಜನ ಅಲ್ವಾ? ಇನ್ನೆಷ್ಟು ದಿನ ಗಿರಿ, ಇನ್ನೆಷ್ಟು ದಿನ? ಈ ಪ್ರೆಸೆಂಟೇಷನ್ ಓಕೆ ಆಗ್ಬಿಟ್ರೆ ನನಗೆ ಪ್ರಮೋಷನ್ ಫಿಕ್ಸು. ಹೋದ್ ಸರಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗೋ ಭಾಗ್ಯ ಮನೆ ಬಾಗಿಲು ತಟ್ಟಿ ಒಳಗೆ ಕರೆದು ಟೀ ಕೊಡೋ ಗ್ಯಾಪಲ್ಲಿ ಮಿಸ್ ಆಗೋಯ್ತು. ಆದರೆ ಈ ಸರಿ ಹಾಗಾಗಲ್ಲ. ರೂಮ್ವರೆಗೂ ಕರ್ಕೊಂಬಂದು ಮೂಲೆಯಲ್ಲಿ ಕೂರಿಸ್ಬಿಟ್ಟಿದ್ದೀನಿ, ಎಲ್ಲಿಗೂ ಹೋಗಲ್ಲ. ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ಬಿಟ್ರೆ ಸಂಬಳ ಜಾಸ್ತಿ, ಬೋನಸ್ ಜಾಸ್ತಿ, ಇನ್ಕ್ರಿಮೆಂಟ್ ಜಾಸ್ತಿ, ಎಲ್ಲನೂ ಜಾಸ್ತಿ. ಆಗ ನಾವು ಮಿಡ್ಲ್ ಕ್ಲಾಸಿಂದ ಅಪ್ಪರ್ ಕ್ಲಾಸ್ಗೆ ಹೋಗ್ಬಿಡ್ತೀವಿ. ಹೌದೇನ್ರಿ? ಅಪ್ಪ ಭಗವಂತ, ಈ ಸಲ ನನ್ನ ಗಂಡಂಗೆ ಪ್ರಮೋಷನ್ ಸಿಗಲೇಬೇಕು. ಹೋದ ಸಲ ಕೈ ಕೊಟ್ಟಂಗೆ ಕೊಡಬೇಡ, ಹಾಗೆ ಕೊಡಲೇಬೇಕು ಅಂತಿದ್ರೆ ಪ್ರಮೋಷನೇ ಕೊಟ್ಬಿಡು. ಥ್ಯಾಂಕ್ಸ್ ಗಿರಿ. ಸರಿ, ನೀನು ಮಲ್ಕೋ, ನಾನು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಮಲ್ಕೊಳ್ತೀನಿ. ಸರಿ ರೀ, ಟೀ ಮಾಡ್ಕೊಂಬರ್ತೀನಿ. ಯಾಕೆ, ಹಾಲು ಮಿಕ್ಕಿದ್ಯಾ? ಅಯ್ಯೋ ಇಲ್ಲ ರೀ, ಇಷ್ಟೊತ್ತಾದರೂ ಕೆಲಸ ಮಾಡ್ತಿದ್ದೀರಾ ಅಲ್ವಾ? ನಿದ್ದೆಗಣ್ಣಲ್ಲಿ ರಾಜ ಚಡ್ಡಿಗಳು ಅಂತ ಬರೆಯೋದ್ರ ಬದಲು ರಾಜ ಕಡ್ಡಿಗಳು ಅಂತ ಬರೆದ್ಬಿಟ್ರೆ? ಓ, ಒಂದೇ ಒಂದು ಸಣ್ಣ ಮಿಸ್ಟೇಕು ಆಗಬಾರ್ದು. ಯಾವುದೇ ಕಾರಣಕ್ಕೂ ನನ್ನ ಗಂಡ ಅಸಿಸ್ಟೆಂಟ್ ಮ್ಯಾನೇಜರ್ ಆಗೋದು ತಪ್ಪಾರ್ದು. ನನ್ನ ಗಂಡ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಾಡಬೇಕು, ಅದೇ ತಾನೇ ನಿನಗೆ ಆಸೆ? ಇಲ್ಲ ರೀ, ಹಾಗೇನಿಲ್ಲ. ನೀವು ಸೇಲ್ಸ್ಮ್ಯಾನೇ ಆಗಿರಿ, ನೀವು ಮ್ಯಾನೇಜರೇ ಆಗಿ, ನನ್ನ ಪಾಲಿಗೆ ನೀವೇ ದೇವರು. ಎಲ್ಲ ಕಳ್ಕೊಂಡು ನೀವು ಜವಾನ ಆದರೂ ನನಗೆ ನೀವೇ ಯಜಮಾನ. ಅದಕ್ಕೆ ನಿಮ್ಮ ಪ್ರಮೋಷನ್ ಸಿಗಲಿ ಬಿಡಲಿ, ನನ್ನ ಮನಸ್ಸಲ್ಲಿ ನಿಮಗಿರೋ ಸ್ಥಾನ ಯಾವತ್ತೂ ಬದಲಾಗಲ್ಲ. ಸರಿ, ನೀವು ಕೆಲಸ ಮಾಡ್ತಾಯಿರಿ, ನಾನು ಟೀ ತೊಗೊಂಬರ್ತೀನಿ. 14 ಆಯಿತು. ಪ್ಯಾಂಟ್ ಹಾಕೊಂಡಿದ್ದೀನಿ, ಶರ್ಟ್ ಹಾಕೊಂಡಿದ್ದೀನಿ. ಟೈ ಗಿರೇ, ನನ್ನ ಟೈಯಲ್ಲೇ ಆ ಮಂಚದ ಮೇಲೆ ಇದೆ ನೋಡು. ಸಿಕ್ತು. ಗಿರಿ, ನನ್ನ ವಾಚು ಆ ಕನ್ನಡಿ ಕೆಳಗಿರೋ ಟೇಬಲ್ ಮೇಲೆ ಇದೆ ನೋಡು. ಸಿಕ್ತು. ಗಿರಿ, ನನ್ನ ಆಫೀಸ್ದು ಫೈಲ್ ಕೊಟ್ಟಿದ್ನಲ್ಲ, ಎಲ್ಲೇ? ನಿನ್ನ ಲೇ ಆ ಟೇಬಲ್ ಮೇಲೆ ಇದೆ ನೋಡು, ಕಣ್ಣು ಕಾಣಲ್ವೇನೋ? ಈಗಲೆಲ್ಲ ನೀನು ಸಣ್ಣ ಹುಡುಗ ಇದ್ದಾಗಲಿಂದ ಹಾಗೇನೆ ಟಾಯ್ಲೆಟಲ್ಲಿ ಕೂತ್ಕೊಂಡು ಅಮ್ಮ ಆಯ್ತು ನೀರು ತಗೊಂಬ ಅಂತ ಕೂಗಾಡ್ತಿದ್ದೆ. ನಿನಗಿನ್ನ ನಿನ್ನ ಮಗ ಸ್ಕಂದನೇ ಬೆಟರು. ಪಿತಾಜಿ, ಚುಪ್ಕಿ ಚಲೋಕೆ. ಚಿಕ್ಕ ವಯಸ್ಸಿನ ಮ್ಯಾಟ್ರಲ್ಲ ಇವಾಗ ಬೇಕಾ? ಮೊದಲೇ ನನ್ನ ಟೆನ್ಷನ್ ನನಗೆ. ಇವತ್ತು ಆಫೀಸಲ್ಲಿ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದರಲ್ಲಿ ನಾನು ಒಂದು ಪ್ರೆಸೆಂಟೇಷನ್ ಕೊಡಬೇಕು. ಆ ಪ್ರೆಸೆಂಟೇಷನಲ್ಲಿ ನಾನು ಸಕ್ಸಸ್ಫುಲ್ ಆಗಲೇಬೇಕು. ನಾನು ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೂ ನನ್ನ ಹೆಂಡತಿ ಮಹಾಲಕ್ಷ್ಮಿ ಥರ ನನ್ನ ಎದುರುಗಡೆ ಬಂದರೆ ಆ ಕೆಲಸ
ಬಂದ್ಯಾ? ಆಗ್ಲಿಂದ ಕೂಗ್ತಾನೆ ಇದ್ದೀನಿ. ಎಲ್ಲಿ ಹೋಗಿದ್ದೆ ನೀನು? ದೇವಸ್ಥಾನಕ್ಕೆ ಹೋಗಿದ್ದೆ ರೀ. ನಿಮಗೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡಿಟ್ಟು ಮಾವಂಗೆ ಹೇಳಿ ಹೋಗಿದ್ದೆ. ದೇವಸ್ಥಾನಕ್ಕೆ ಬಾ ಅಂತ ದೇವ್ರು ಇವಾಗಲೇ ಇನ್ವಿಟೇಷನ್ ಕೊಟ್ಟಿದ್ನಾ? ಅಲ್ಲ, ನನಗೆ ಆಫೀಸಿಗೆ ಲೇಟ್ ಆದರೆ ನನ್ನ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಪ್ರತಿ ಸರಿ ಹೀಗೆ ಮಾಡ್ತಿಲ್ಲ, ಯಾಕೆ? ಅಯ್ಯೋ ಸಾರಿ ರೀ, ಹೋಗ್ಲಿ ಬಿಡಿ. ನಾನು ದೇವಸ್ಥಾನಕ್ಕೆ ಹೋಗಿದ್ದು ನಿಮಗೆ ಒಳ್ಳೇದಾಗ್ಲಿ ಅಂತಾನೆ. ಹಾಂ, ನಿಧಾನ. ಎಲ್ಲ ಚೆಲ್ಬಿಟ್ಯಾ? ಹಿಂಗೆ ಹೋಗ್ಲಾ ಆಫೀಸ್ಗೆ ನಾನು? ಅಯ್ಯೋ ಇಷ್ಟಕ್ಕೆಲ್ಲ ಏನೂ ಆಗಲ್ಲ ಬಿಡಿ. ಏನೇನು ಆಗಲ್ಲ. ಪ್ರೆಸೆಂಟೇಷನ್ ನಡಿಬೇಕಾದ್ರೆ ಎಲ್ಲರೂ ನನ್ನ ಮುಖ ನೋಡಬೇಕು, ಎಲ್ಲರ ಗಮನ ನನ್ನ ಮಾತಿನ ಮೇಲೆ ಇರಬೇಕು. ಈ ಥರ ಕಲೆ ಆಗಿದ್ರೆ ಎಲ್ಲರೂ ಇದನ್ನೇ ನೋಡ್ತಾರೆ. ನಾನು ಮಾತು ಯಾವನು ಕೇಳಿಸ್ಕೊಳ್ಳಲ್ಲ. ನೀನು ಎಷ್ಟು ಸರಿ ಹೇಳಿದ್ರು ಬುದ್ಧಿನೇ ಬರಲ್ಲ. ಅಯ್ಯೋ ರೀ ದೇವ್ರೆ, ನನ್ನ ಮೇಲಿನ ಕೋಪಕ್ಕೆ ನೀನು ಪ್ರಸಾದ ತಗೊಳ್ದೆ ಹಾಗೆ ಹೋಗ್ಬಿಟ್ರು. ನೀನು ಕೋಪ ಮಾಡ್ಕೋಬೇಡ ಪ್ಲೀಸ್. ಹೊರಗೆ ಒಳ್ಳೇದಾಗ್ಲಪ್ಪ. ಹಾಳಾದ ಗಾಡಿ ಇವಾಗಲೇ ಕೈ ಕೊಡುತ್ತೆ. ಎಲ್ಲ ಸಮಸ್ಯೆಗಳು ನನಗೆ ಬಂದು ಸಾಯುತ್ತೆ. ಮೊದಲೇ ಲೇಟ್ ಆಗಿದೆ. ಪ್ರೆಸೆಂಟೇಷನ್ ಏನಾಗುತ್ತೋ ಏನೋ. ಅಯ್ಯಯ್ಯೋ, ಛೇ, ಇದು ಬೇರೆ ಹರಿದೋಯ್ತಾ? ಛೇ, ನನ್ನ ಹಣೆ ಬರನೇ ಸರಿ ಇಲ್ಲ. ಇವಾಗ ಇದನ್ನ ಹಾಕೊಂಡು ನಾನು ಆಫೀಸ್ಗೆ ಹೆಂಗೆ ಹೋಗ್ಲಿ? ಅಣ್ಣ ಟೈಮು ಕೆಟ್ಟ ಟೈಮು. ಏನಣ್ಣ, ಯಾರು ಇರಲಿ ಇಲ್ಲದೆ ಇರಲಿ, ನಾನು ಮಾತ್ರ ಒಂದು ನಿಮಿಷ ನಿಲ್ಲಲ್ಲ ಅಂತ ಮುಂದೆ ಹೋಗೋ ಟೈಮ್ಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದಣ್ಣ? ಅಪ್ಪ, ಗಡಿಯಾರದಲ್ಲಿ ಮುಳ್ಳಿರುತ್ತೆ. ಆ ಮುಳ್ಳು ಟೈಮ್ ನೋಡ್ಕೊಂಡು ಚುಚ್ಚುತ್ತೆ. ಚುಚ್ತು ಹರಿದೋಯ್ತು. ಈಗ ಆಫೀಸ್ಗೆ ಹೆಂಗೆ ಹೋಗ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗೇನು ನಿನಗೆ ಟೈಮ್ ತಾನೇ ಬೇಕು? 10 ಎಷ್ಟಣ್ಣ? 10 ನೋಡಿದೆ ಅಣ್ಣ, ಟೈಮ್ ಕೆಟ್ಟಿದೆ ಅಂತ ಹೇಳಿದೆ. ಆದರೆ ಈಗ ಆ ಟೈಮೇ ನಿನ್ನನ್ನು 10 ಅಂತ ಹೇಳ್ತಾ ಇದೆ. ಪ್ರಪಂಚದಲ್ಲಿ ಎಲ್ಲನೂ ನಮ್ಮ ಕಣ್ಣು ಮುಂದೆನೇ ಇರುತ್ತಣ್ಣ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಬಣ್ಣ ನಮ್ಮ ಒಳಗಡೆ ಇರಬೇಕಷ್ಟೇ. ಅಪ್ಪ, ನಿನ್ನ ಬೋಧನೆ ಕೇಳೋಕ್ಕೆ ನನಗೆ ಟೈಮ್ ಇಲ್ಲ. ಆಫೀಸಲ್ಲಿ ಮೀಟಿಂಗ್ ಇದೆ, ಶರ್ಟ್ ಹರಿದೋಗಿದೆ, ಹೆಂಗೆ ಹೋಗ್ಲಿ ಅಂತ ತಲೆ ಕೆಡಿಸ್ಕೊಂಡಿದ್ದೀನಿ. ದಯವಿಟ್ಟು ಹೋಗಪ್ಪ. ಅಣ್ಣ, ಬಣ್ಣ ಬಳಿಯೋನು ಇವ್ನಿಗೇನು ಗೊತ್ತಿರಲ್ಲ ಅಂತ ಅನ್ಕೋಬೇಡಿ ಅಣ್ಣ. ಜಗತ್ತಿನಲ್ಲಿ ಬೇಡ ಅಂತ ಬಿಟ್ಟವ್ರೆ ಒಂದಿನ ಉಪಯೋಗಕ್ಕೆ ಬರೋದು. ಜನ ಒಂಥರ ನೋಟಿದ್ದಂಗಣ್ಣ. ಕೆಲವೊಂದು ಕಡೆ ಉಪಯೋಗಕ್ಕೆ ಬರ್ತಾರೆ. ಇವಾಗೇನು ಈ ಹರಿದೋಗಿರೋ ಶರ್ಟ್ ಹಾಕೊಂಡು ಆಫೀಸ್ಗೆ ಹೆಂಗೆ ಹೋಗೋದು ಅಂತಲ್ವಾ? ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನನ್ನ ಶರ್ಟ್ ಬಿಚ್ಕೊಡ್ತೀನಿ, ಹಾಕೋತೀರಣ್ಣ? ಏನೋ ನಿನ್ನ ಶರ್ಟ್ ಹಾಕೊಂಡು ನಾನು ಮೀಟಿಂಗ್ ಹೋಗ್ಬೇಕಾ? ಅಣ್ಣ ಪುಣ್ಯಾತ್ಮ, ತಮಾಷೆ ಮಾಡೋಕ್ಕೆ ನಿನಗೆ ಬೇರೆ ಯಾರೂ ಸಿಗ್ಲಿಲ್ವಾ? ಮೊದಲೇ ಶರ್ಟ್ ಹರಿದೋಗಿದೆ. ಭಗವಂತ, ನನಗೆ ಯಾಕೆ ಈ ಕಷ್ಟಗಳು ಕೊಡ್ತೀಯಾ? ಅಣ್ಣ, ಈ ಕೋಪ, ಆತಂಕ, ಆವೇಶ, ಸ್ನೇಹ ಇದೆಲ್ಲನೂ ಒಂದು ಬಣ್ಣ. ನಾವು ಖಾಲಿ ಗೋಡೆಗೆ ಬಣ್ಣ ಬಳಿತೀವಿ, ಆ ದೇವರು ಖಾಲಿ ಮನಸ್ಸಿಗೆ ಬಣ್ಣ ಬಳಿದು ಕಳಿಸ್ತಾನೆ. ಅದರಲ್ಲಿ ಯಾವುದು ಹೆಚ್ಚಿಗೆ ಇರಬೇಕು ಅಂತ ನಾವು ತಾನೇ ನಿರ್ಧಾರ ಮಾಡ್ಬೇಕಲ್ವಣ್ಣ? ಆಹಾ, ನೀನು ಗೋಡೆ ಮೇಲೆ ಪೇಂಟ್ ಬೆಳೆಯೋನಾದರೂ ನಿನ್ನ ಮಾತುಗಳು ಪೇಂಟಿಂಗ್ ಥರ ಇದೆ. ಆದರೆ ಅದನ್ನು ಕೇಳಿ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಪೇಷನ್ಸ್ ಇಲ್ಲ. ಈಗೇನಪ್ಪ, ಈ ಶರ್ಟ್ ಕೊಡ್ತೀಯಾ? ನಿನಗೇನು ತೊಂದರೆ ಇಲ್ಲ ತಾನೇ? ಅಣ್ಣ, ನನಗೇನು ತೊಂದರೆ ಇಲ್ಲ. ನಾನು ನಿಮಗೋಸ್ಕರನೇ ಬಂದಿದ್ದೀನಿ ಅನ್ಕೊಳ್ಳಿ. ನನಗೋಸ್ಕರ ಬಂದ್ಯೋ, ನನ್ನ ಟೈಮಿಗೆ ಸರಿಯಾಗಿ ಬಂದ್ಯೋ ಗೊತ್ತಿಲ್ಲ. ಒಟ್ನಲ್ಲಿ ಭಗವಂತ ಬಂದಾಗ ಬಂದೆ. ಶರ್ಟ್ ಬಿಚ್ಕೊಡು, ನನ್ನ ಶರ್ಟ್ ನಿಂಗೆ ಕೊಡ್ತೀನಿ. ಆಹಾ, ಫಿಟ್ಟಿಂಗು ಕರೆಕ್ಟಾಗೇ ಇದೆ. ಹರಿದೋಗಿರೋ ಡ್ರೆಸ್ ಹಾಕೊಂಡು ಉಗಿಸ್ಕೊಳ್ಳೋದಕ್ಕಿಂತ ಈ ಬಣ್ಣ ಶರ್ಟ್ ಹಾಕೊಂಡು ಬೈಸ್ಕೊಳ್ಳೋದು ವಾಸಿ. ಒಟ್ಟಿನಲ್ಲಿ ಬಾ. ಎಲ್ಲ ಪುಟ್ಟ ವ್ಯಕ್ತಿ, ಪಾಪ ಅವನಿಗೂ ಲೇಟ್ ಆಯಿತೋ ಏನೋ. ಒಟ್ಟಿನಲ್ಲಿ ದೇವ್ರ ಥರ ಬಂದ. ತುಂಬ ಥ್ಯಾಂಕ್ಸ್ ಅಪ್ಪ. ಏನೇ ಅವನು ಇಂಥ ಬಟ್ಟೆ ಹಾಕೊಂಬಂದೇನೆ, ಆಫೀಸಿಗೆ ಬರೋಕೆ ಹುಟ್ಟ ಇದು. ಬಾಸ್ಗೆ ಆಗಲೇ ಸಾರಿ ಕೇಳ್ಬಿಟ್ನಲ್ಲ ಸರ್. ಬಾಸೆ ಒಪ್ಕೊಂಡ್ಮೇಲೆ ನಾವೇನು ಮಾತಾಡೋಕ್ಕಾಗತ್ತೆ? ಸುಮ್ ಕುತ್ಕೋತೀರ ನೀವು? ಪ್ರೆಸೆಂಟೇಷನ್ ಐತಿಲ್ಲ, ಅವ ಶಿವ ನಿಂತಾನ, ವಟ ಅನ್ಕೋತ ಕುತ್ಕೊಂಡ್ಬಿಟ್ಟಿರಿ. ಹಾಂ, ನೀ ಚಲೋ ಮಾಡಪ್ಪ. ಶುರು ಮಾಡಿ ತುಂಬ ಹೊತ್ತಾಯ್ತು, ಇನ್ನೇನು ಮುಗ್ದೋಗುತ್ತೆ. 1 ಕೋಟಿ ಸಲ ರಾಮನಾಮ ಬರಿತಿದ್ರಿ ಅಂದ್ರೆ ತಮಾಷೆ ಮಾತಾ ಮರ್ರೆ. ಎಂಥ ದೈವಭಕ್ತಿ ಮರ್ರೆ ನಿಮ್ದು. ಹೌದು ಸರ್. ನಮ್ಮ ಕಂಪನಿಯಲ್ಲಿ ನಾವು ದೊಡ್ಡ ಸಮಸ್ಯೆಗಳನ್ನು ಬಿಟ್ಟು ಮೊದಲು ಸಣ್ಣ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಪರಿಹರಿಸಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್ ಲೈನ್ನಾಗದ ನಮ್ಮ ಮುಂದುವರ್ಸಪ್ಪಿ. ಥ್ಯಾಂಕ್ ಯು ಸರ್. ಸೊ ಬೇಸಿಕಲಿ
ಚಡ್ಡಿ ಅಂದರೆ ಏನು? ಅಂಡರ್ವೇರು. ಸೂಪರ್ ಸರ್, ಸೂಪರ್. ನಾನು ಟ್ರಾನ್ಸ್ಲೇಷನ್ ಕೇಳಲಿಲ್ಲ ಸರ್, ಚಡ್ಡಿಯ ಅರ್ಥ ಏನು ಅಂತ ಕೇಳಿದ್ದು. ಚಡ್ಡಿ ಅಂದ್ರೇನೆ ರಕ್ಷಣೆ, ಅದರಲ್ಲೂ ಮಾನ ರಕ್ಷಣೆ. ಆ ರಕ್ಷಣೆ ನಮ್ಮ ರಾಜ ಚಡ್ಡಿಯ ಹೊಣೆ. ಅಕ್ಕ, ದಿನಕ್ಕೆ ಎಷ್ಟು ಸಲ ಬರೀತೀಯಾ? ದಿನಕ್ಕೆ 10,000 ಸಲ ಬರಿತೀನಿ.